ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವೀಣಾ ಹೂಗಾರ್. ಇವತ್ತು ನಾವು ಸೂರ್ಯ ಕರಿಯರ್ ಅಕಾಡೆಮಿಯಿಂದ ಒಂದು ಗುಡ್ ಆಫರನ್ನು ತಂದಿದ್ದೀವಿ. ಏನಪ್ಪ ಅಂದ್ರೆ RPF ಈಗಾಗಲೇ ಅಪ್ಲಿಕೇಶನ್ ಕರೆದಾರ. ಇದ್ರ ಸದುಪಯೋಗ ಪಡಿಸ್ಕೋರಿ ಎಲ್ಲ ಕನ್ನಡಿಗರು. ಯಾಕಪ್ಪ ಅಂತಂದ್ರೆ ಕನ್ನಡದಾಗೂ ಆಲ್ಮೋಸ್ಟ್ ಎಕ್ಸಾಮ್ ಇರ್ತದೆ. ಎಲ್ಲರೂ ಅಂಜುದು ಏನಪ್ಪ ಅಂದ್ರೆ ಇಂಗ್ಲೀಷ್ನಾಗ ಅದ್ರಿ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್. ಆಲ್ಮೋಸ್ಟ್ ಎಲ್ಲರೂ ಏನು ದೂರ ಉಳಿದು ಬಿಡ್ತೇವೆ ಭಯದಿಂದ ಕರ್ನಾಟಕದವರು. ಆದ್ರಿಂದ ಕನ್ನಡನೂ ಅದ, ಎಲ್ಲರೂ ಬರೀರಿ. ಆಮೇಲೆ ಸಾಕಷ್ಟು ಪೋಸ್ಟ್ ಅದಾವು. ಹೌದಾ, RPF ಏನೇನು ಸಿಲೆಬಸ್ ಅದನ್ನು ಡಿಸ್ಕಸ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ. ಆಮೇಲೆ ನಮ್ಮ ಸೂರ್ಯ ಕರಿಯರ್ ಕ್ಯಾಂಪಸ್ನಾಗ, ಆಫ್ಲೈನ್ ಕ್ಯಾಂಪಸ್ನಾಗ ಏನಪ್ಪ ಅಂದ್ರೆ 400 ಮೀಟರ್ ಏನಪ್ಪ ಅಂದ್ರೆ ಗ್ರೌಂಡ್ ಅದ, ಸ್ವಚ್ಛಂದ ವಾತಾವರಣ ಅದ. ಆಮೇಲೆ ಸರಿಯಾದಂತಹ ಊಟ ವಸತಿ ವ್ಯವಸ್ಥೆ ಎಲ್ಲ ಅದ. ಅದಕ್ಕೆ ಯೂಸ್ ತಗೋರಿ. ಏನಪ್ಪ ಅಂದ್ರೆ ಕೋಚಿಂಗ್ ಆಮೇಲೆ ಟ್ರೈನಿಂಗ್ ಎರಡೂ ಫ್ರೀ ಇರೋ ಕಾರಣ ಎಲ್ಲರೂ ಇದ್ರ ಸದುಪಯೋಗ ಪಡ್ಕೊಂಡು ಎಲ್ಲರೂ ನಿಮ್ಮ ಕನಸನ್ನು ನನಸಾಗಿಸ್ಕೊಡ್ರಿ, ಗೌರ್ಮೆಂಟ್ ಜಾಬನ್ನು ಪಡೀರಿ ಅಂತ ಹೇಳುವುದೇ ನಮ್ಮ ಎಲ್ಲ ಸೂರ್ಯ ಕರಿಯರ್ ಅಕಾಡೆಮಿಯ ಪ್ರತಿಯೊಂದು ಸದಸ್ಯರ ಏಮ್ ಆಗ್ಯದ. ಹೌದಾ, ನೋಡ್ರಿ, ಫ್ರೀ ಆಫರ್ ಅದ, ಕೆಲವೇ ಸೀಟುಗಳು ಲಭ್ಯ ಅದಾವು. ಅದಕ್ಕೆ ಜಲ್ದಿ ಏನು ಮಾಡ್ರಿ, ನಿಮ್ಮ ಅಡ್ಮಿಷನನ್ನು ಪಡ್ಕೊರಿ. ಹೌದಾ, ಹಾಗೆ ಕೆಲವೊಂದಿಷ್ಟು GK ಕ್ವಶನ್ಸ್ ಅಂದ್ರೆ 2018ಕ್ಕೆ RPF ಒಳಗೆ ಕರೆದಂತಹ GK ಕ್ವಶನನ್ನು ಡಿಸ್ಕಸ್ ಮಾಡೋಣ. ಏನಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತದ. ಏನಪ್ಪ ಅಂದ್ರೆ GK ಒಳಗೇನು GK 50 ಮಾರ್ಕ್ಸಿಗೆ GKಯನ್ನು 50 ಮಾರ್ಕ್ಸಿಗೆ ಕೇಳ್ತಾರ. ಹೌದಾ, GKಯನ್ನು 50 ಮಾರ್ಕ್ಸಿಗೆ ಕೇಳೋ ಸಲುವಾಗಿ ನಾವು ಅದರಲ್ಲಿ ಒಂದು ಪಾರ್ಟ್ ಏನಪ್ಪ ಅಂದ್ರೆ ಇತಿಹಾಸ ಬರ್ತದೆ. ಇತಿಹಾಸದ ಕೆಲವೊಂದು MCQ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನೋಡೋಣ, ಸಿಂಧೂ ಕಣಿವೆ ನಾಗರಿಕತೆ ಕೆಳಗಿನ ಯಾವ ತಾಣಗಳಲ್ಲಿ ನೌಕಾನೆಲೆಯು ಕಂಡು ಬಂದಿದೆ ಅಂತ ಕೇಳ. ಹೌದಾ, ನೌಕಾನೆಲೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕರಾವಳಿ ಪ್ರದೇಶನಾಗೆ ಕಂಡು ಬರ್ತದೆ. ಕರಾವಳಿ ಪ್ರದೇಶ ಯಾವ್ಯಾವು ಅಂತ ಹೇಳಿ ನಾವು ಇಂಡಿಯನ್ ಜಾಗ್ರಫಿ ಒಳಗೆ ಡೀಪಾಗಿ ಡಿಸ್ಕಸ್ ಮಾಡ್ತೀವಿ. ಹೌದಾ, ಇಲ್ಲಿ ಚುನೋದಾರು ಅಂತ ಕೊಟ್ಟಾರ, ಆಪ್ಷನ್ ಒಳಗೆ ಲೋತಾಲ್ ಅಂತ ಕೊಟ್ಟಾರ, ಕಾಲಿಬಂಗನ್ ಕೊಟ್ಟಾರ, ಬಾನಾವಳಿ ಕೊಟ್ಟಾರ. ಹೌದಾ, ಇಲ್ಲಿ ಗುಜರಾತ್ನಾಗ ಯಾವ್ದು ಬರ್ತದಪ್ಪ ಅಂದ್ರೆ ಲೋತಾಲ್ ಬರ್ತದ. ಮತ್ತು ಹಡಗು ಕಟ್ಟೆ ನೌಕಾನೆಲೆ ಕಂಡು ಬರುವುದು ಎಲ್ಲಪ್ಪ ಅಂದ್ರೆ ಸಿಂಧೂ ನಾಗರಿಕತೆ ಒಳಗೆ ಲೋತಾಲ್ ಒಳಗೆ ಕಂಡು ಬರ್ತದೆ. ಆದ್ದರಿಂದ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡು, ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಹೇಳಿಕೆಗಳಲ್ಲಿ ಯಾವುದು ನಿಜ ಅಂದ್ರೆ 4 ಹೇಳಿಕೆಗಳನ್ನು ಕೊಟ್ಟಾರ ಆಪ್ಷನ್ ಒಳಗೆ. ಅದ್ರಾಗ ಯಾವ್ದು ನಿಜ ಅಂತ ಕೇಳ್ಯಾರ. ಒಂದನೇದ್ದು, ಹತ್ತಿಯನ್ನು ಮೊದಲು ಉತ್ಪಾದಿಸಿದ ಜನರು ಸಿಂಧೂ ಜನರು. ಆಮೇಲೆ ಅವರು ಆಹಾರ ಧಾನ್ಯಗಳನ್ನು ಮರದ ಪೆಟ್ಟಿಗೆಗಳಲ್ಲಿ ಸಂಗ್ರಹಿಸಿದರು ಅಂತ ಕೇಳ್ಯಾರ. ಆಮೇಲೆ 3ನೇ ಆಪ್ಷನ್, ಸಿಂಧೂ ಕಣಿವೆ ನಾಗರಿಕತೆಯು ಪಂಜಾಬ್, ಸಿಂಧ್, ಬಲೂಚಿಸ್ತಾನ್, ಗುಜರಾತ್, ರಾಜಸ್ಥಾನ್, ಪಶ್ಚಿಮ ಬಂಗಾಲ್ ಭಾಗಗಳನ್ನು ಒಳಗೊಂಡಿದೆ ಅಂತ ಕೇಳ್ಯಾರ. 4ನೇ ಆಪ್ಷನ್, ಸಿಂಧೂ ಜನರು ನಾಯಿ, ಬೆಕ್ಕು ಮತ್ತು ಕುದುರೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕುತ್ತಿದ್ದರು ಅಂತ ಕೇಳ್ಯಾರ. ಹೌದಾ, ಹತ್ತಿಯನ್ನು ಮೊದಲು ಉತ್ಪಾದಿಸಿದರು ಸಿಂಧೂ ಜನರೇ. ಫಸ್ಟ್ ಹತ್ತಿಯನ್ನ ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಸಿಂಧೂ ಜನರು. ಆದ್ದರಿಂದ 1ನೇ ಆಪ್ಷನ್ನೇ ಸರಿಯಾದ ಆಪ್ಷನ್. ಇವ್ಯಾಕಲ್ರಿ ಅಂದ್ರೆ ಮರದ ಪೆಟ್ಟಿಗೆಗಳಲ್ಲಿ ಸಂಗ್ರಹಿಸುತ್ತಿದ್ದಿಲ್ಲ, ದೊಡ್ಡ ದೊಡ್ಡ ಉಗ್ರಾಣಗಳು ಇದ್ದು. ಅದಕ್ಕೆ 2ನೇದಾಗಂಗಿಲ್ಲ. ಸಿಂಧೂ ಕಣಿವೆ ನಾಗರಿಕತೆಯು ಪಂಜಾಬ್, ಬಲೂಚಿಸ್ತಾನ, ಇಲ್ಲಿ ಪಶ್ಚಿಮ ಬಂಗಾಳದಾಗಿರ್ಲಿಲ್ಲ ಇದರ ನಿವೇಶನ. ಆದ್ರಿಂದ 3ನೇದಾಗಂಗಿಲ್ಲ. ಆಮೇಲೆ ಸಿಂಧೂ ಜನರಿಗೆ ಗೊತ್ತಿರದ ಪ್ರಾಣಿ ಒಂದು ಯಾವ್ದಪ್ಪ ಅಂದ್ರೆ ಕುದುರೆ. ಆದ ಕಾರಣ ಇವು 3ನೇದು ಎಲಿಮಿನೇಟ್ ಆಯಿತು. ರೈಟ್ ಆನ್ಸರ್ ಈಸ್ ಆಪ್ಷನ್ A. ನೆಕ್ಸ್ಟ್ ನೋಡೋಣ, ಸಿಂಧೂ ಕಣಿವೆ ನಾಗರಿಕತೆಯ ಜನರ ಮುಖ್ಯ ಉದ್ಯೋಗ ಏನಾಗಿತ್ತು?
ಸಿಂಧೂ ಜನ ನಾಗರಿಕತೆಯ ಮುಖ್ಯ ಉದ್ಯೋಗ ಏನಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲ ನೋಡ್ತೀವಿ ಕೃಷಿ, ಯುದ್ಧ, ಬೇಟೆ, ಮೀನುಗಾರಿಕೆ ಅಂತ ಕೊಟ್ಟಾರ. ಹೌದಾ? ಏನಂತ ಓದ್ತೀವಿ ಅಂದ್ರೆ ಕೃಷಿ ಅಂತ ಓದ್ತೀವಿ. ಸಿಂಧೂ ಜನರ ಮುಖ್ಯ ಕಸಬು ಯಾವುದಾಗಿತ್ತು? ಕೃಷಿ. ಆದ್ದರಿಂದ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ ಹೊಂದಿಸಿ ಬರೆಯಿರಿ. ಆಲ್ಮೋಸ್ಟ್ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ನಾಗ ಆಮೇಲೆ ಏನು PSI PC ಅದ್ರೊಳಗೆಲ್ಲ ಕೇಳುವಂಥ ಕ್ವಶನ್ ಈಗೇನು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಳಗೂ ಕೇಳತ್ತಾರ. ಕನ್ನಡದಾಗ ಕೊಟ್ಟಾರಂದ್ರೆ ಒಂದು ಸ್ವಲ್ಪ ಟಫ್ ಲೆವೆಲ ಹೆಚ್ಚಿರ್ತದೆ, ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರ್ತದೆ. 22 ರೀಜನಲ್ ಲ್ಯಾಂಗ್ವೇಜನ್ನು ಏನು ಮಾಡ್ಕೊಂಡಾರ, ಅದ್ರಾಗ ಕ್ವಶನ್ ಪೇಪರ್ ಬರತ್ತವು. ಹಾಗಾಗಿ ಕಾಂಪಿಟೇಷನ್ ಹೆಚ್ಚಿರುವ ಕಾರಣ GKಯನ್ನು ಒಂದು ಸ್ವಲ್ಪ ಈ ನಾರ್ಮಲ್ ಓದೋದಕ್ಕಿಂತ ಡೀಪಾಗಿ ಓದಿದ್ರೆ ಏನಪ್ಪ ಅಂದ್ರೆ ನಾವು ಸೆಲೆಕ್ಷನ್ ಲಿಸ್ಟ್ನಾಗ ಇರ್ತೀವಿ. ನಾವು ಹಾಗೆ ಈ ಸೂರ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡಿದ್ರಿ ಅಂದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಯಾವಾಗಲೂ ನಾವು ಎಜುಕೇಷನ್ ಪ್ರಿಯರ್ ಇರೋದ್ರಿಂದ ಈ ಕ್ಲಾಸ್ಗಳನ್ನು ಹಾಗೆ ನಿಮಗೇನು ಅಗತ್ಯ ಅದ ಅದನ್ನು ಕೊಡ್ತಿರ್ತೀವಿ. ಹೌದಾ? ಅದರ ಉಪಯೋಗ ತಗೋರಿ. ಕ್ಲಾಸನ್ನು ಆದಷ್ಟು ಮಾಡ್ತಿರ್ತೀವಿ. ಆಮೇಲೆ ಏನಪ್ಪ ಅಂದ್ರೆ ಯಾವ್ಯಾವ ರಿಕ್ವಿಪ್ಮೆಂಟ್ ಅದಾವು ಅವು ಹೇಳ್ತಿರ್ತೀವಿ. ಹೌದಾ? ಈ ನೀವು ಯಾರು ಸರ್ಕಾರಿ ನೌಕರಿ ಹಿಡಿಬೇಕಂತೀರಲ್ಲ ಅವರಿಗೆ ಒಂದು ಬೆಸ್ಟ್ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದಾ? ಇದ್ರಾಗ ನೋಡೋನು ಒಂದೇದೇನಂಬ ಅಂದ್ರೆ ಉಳುವ ಹೊಲ ಕೊಟ್ಟಾರ, ಆಮೇಲೆ ಸಿಡಾಜಲ್ ಇಲ್ಲ ಕೊಟ್ಟಾರ, ಕುದುರೆಯ ಮೂಳೆಗಳು ಕೊಟ್ಟಾರ, ಕೆಳಗಿನ ಪಟ್ಟಣದ ಕೋಟೆ ಅಂತ ಕೊಟ್ಟಾರ. ಈ ಉಳುವ ಹೊಲ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಕಾಲಿಬಂಗನ್ಯಾಗ ಕಂಡು ಬರ್ತದೆ. ಎಲ್ಲಿ ಬರ್ತದ? ಕಾಲಿಬಂಗನ್ಯಾಗ ಕಂಡು ಬರ್ತದೆ. ಇನ್ನು ಸಿಡಾಜೆಲ್ಲ ಇದು ಚುನೋದಾರ ಒಳಗೆ ಕಂಡು ಬರ್ತದ. ಆಮೇಲೆ ಕುದುರೆಯ ಮೂಳೆಗಳು ಎಲ್ಲಿ ಕಂಡು ಬರ್ತದ ಅಂದ್ರೆ ಸುರ್ಕೋಟದಲ್ಲಿ ಕಂಡು ಬರ್ತದೆ. ಆಮೇಲೆ ಪಟ್ಟಣ ಕೋಟೆ ಎಲ್ಲಿ ಕಂಡು ಬರ್ತದ? ಮೆಹಂಜೋದಾರ ಒಳಗೆ ಕಂಡು ಬರ್ತದೆ. ನೋಡ್ರಿ, 1ನೇದಕ್ಕೆ C, 2ನೇದಕ್ಕೆ B, 3ನೇದಕ್ಕೆ D, 4ನೇದಕ್ಕೆ A ಆದ್ರೆ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಯಾವುದು? ಆಪ್ಷನ್ 3 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯನ್ನು ಕಂಡು ಹಿಡಿಯಲಾದ ಮೊದಲ ತಾಣ ಅಂತ ಕೇಳ್ಯಾರ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಇನ್ನೊಂದು ಹೆಸರೇನಂದ್ರೆ ಹರಪ್ಪ ಸಿವಿಲೈಸೇಷನ್ ಅಂತೂ ಕರಿತೀವಿ. ಹರಪ್ಪ ಸಿವಿಲೈಸೇಷನ್ ಅಂತ ಯಾಕೆ ಕರಿತೀವಿ ಅಂದ್ರೆ ಅದು ಮೊದಲು ಕಂಡು ಹಿಡಿದ ತಾಣ. ಆದ್ರಿಂದ ನಾವೇನಂತ ಕರಿತೀವಿ? ಹರಪ್ಪ ಫಸ್ಟ್ ಇನೋವೇಷನ್ ಮಾಡಿದ್ದು. ಹರಪ್ಪ ತಾಣನೇ ಮೊದಲು ಕಂಡು ಹಿಡಿದು, ಅದಕ್ಕೆ ಹರಪ್ಪ ಸಿವಿಲೈಸೇಷನ್ ಅಂತೂ ಇದ್ರ ಹೆಸರು ಇದ್ದಿದ್ದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಹರಪ್ಪ ತಾಣಗಳು ಗುಜರಾತ್ನಲ್ಲಿ ಇಲ್ಲ? ಗುಜರಾತ್ನಾಗೆ ಸಾಕಷ್ಟು ತಾಣಗಳು ಕಂಡು ಬರ್ತಾವೆ. ಗುಜರಾತ್, ರಾಜಸ್ಥಾನ್, ಪಂಜಾಬ್ನಾಗ ಹೆಚ್ಚು ತಾಣಗಳು ಕಂಡು ಬರ್ತಾವೆ. ಯಾಕಂದ್ರೆ ಇಂಡಸ್ ವ್ಯಾಲಿ ರಿವರ್ದು ಅಲ್ಲಿ ಏನಪ್ಪ ಅಂತಂದ್ರೆ ಕ್ಷೇತ್ರ ಅದ್ರ ಸಲುವಾಗಿ ಕಂಡು ಬರ್ತಾವೆ. ಇದು ಸುರ್ಕೋಟನು ಏನು ಬರ್ತದ? ಗುಜರಾತ್ನಾಗ ಬರ್ತದ. ಆಮೇಲೆ ಲೋತಾಲ್ ಗುಜರಾತ್ನಾಗ ಬರ್ತದ. ದೊಲವೀರ್ ಅನ್ನೋ ಗುಜರಾತ್ನಾಗ ಬರ್ತದ. ಬಾನಾವಳಿ ಒಂದು ಎಲ್ಲಿ ಬರ್ತದ? ಹರಿಯಾಣದಾಗ ಬರ್ತದ. ಎಲ್ಲಿ ಬರ್ತದ ಸ್ನೇಹಿತರೆ? ಹರಿಯಾಣದಾಗ ಬರ್ತದ. ಆದ್ದರಿಂದ ಇದರಲ್ಲಿ ಗುಜರಾತ್ನಾಗ ಯಾವುದಿಲ್ಲ ಅಂತ ಕೇಳಾರ. ಆಪ್ಷನ್ 4 ಬಾನಾವಳಿ ಇಲ್ಲ. ನೆಕ್ಸ್ಟ್, ಸಿಂಧೂ ಕಣಿವೆ ನಾಗರಿಕತೆಯ ಧಾನ್ಯಗಳನ್ನು ಉತ್ಖನನ ಮಾಡಲಾಯಿತು. ಎಲ್ಲಿ ಉತ್ಖನನ ಮಾಡ್ತಿದ್ರು ಅಂತ ಕೇಳಾರ. ಹೌದಾ? ಉತ್ಖನನ ಮಾಡೋ ಪ್ಲೇಸ್ ಯಾವ್ದತ್ ಕೇಳಾರ. ಆಲ್ಮೋಸ್ಟ್ ಉತ್ಖನನ ನಮಗೆ ನೆನಪಿಗೆ ಬರೋದು ಏನಪ್ಪ ಅಂದ್ರೆ ಮೆಹರ್ಗರ್. ಎಲ್ಲಿ ಮಾಡ್ತಿದ್ರು? ಮೆಹರ್ಗರ್. ಆಪ್ಷನ್ 4 ಮೆಹರ್ಗರ್. ಲೋತಾಲ ಹಡಗು ಕಟ್ಟೆಗೆ ಫೇಮಸ್ ಇತ್ತು. ಕಾಲಿಬಂಗನ್ ಕಪ್ಪು ಬಳೆಗಳನ್ನು ಮಾಡೋದ್ರಾಗ ಫೇಮಸ್ ಇತ್ತು. ಆಮೇಲೆ ಹರಪ್ಪ ಫಸ್ಟ್ ಸಿವಿಲೈಸೇಷನ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಆಮೇಲೆ ಮೆಹರ್ಗರ್ ಬತ್ತಂದ್ರ ಏನಪ್ಪಾ ಅಂದ್ರೆ ಧಾನ್ಯಗಳನ್ನ ಉತ್ಖನನ ಮಾಡುವ ಪ್ಲೇಸ್ ಅಂತ ಹೇಳಕ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾರು ಸಿಂಧೂ ನಾಗರಿಕತೆ ಎಂಬ ಪದವನ್ನು ಮೊದಲು ಬಳಸಿ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಅದಕ್ಕೆ ಹೆಸರು ಇತ್ತನ್ರಿ, ಅಲ್ಲಿ ಬೋರ್ಡ್ ಇತ್ತನ್ರಿ.
ಏನು ಅದ್ರ ಕುರುಹುಗಳೇ ಇರಲಿಲ್ಲ, ಅದು ಏನು ನೆಲದಾಗ ಮುಚ್ಚಿ ಹೋಗಿತ್ತು. ಆಮೇಲೆ ಅದನ್ನ ಏನು ಮಾಡತ್ತಿದ್ರು, ಟ್ರೈನನ್ನು ಹಾಕೋ ಮುಂದೆ ಏನಪ್ಪ ಅಂದ್ರೆ ಕೆಲವೊಂದು ಸುಟ್ಟ ಇಟ್ಟಿಗೆಗಳು ಸಿಕ್ಕು. ಅದ್ರ ಸಲುವಾಗಿ ಅದನ್ನ ಸ್ಟಡಿ ಮಾಡಕ್ ಹೊಂಟ್ರು. ಯಾರ INC ಅಂತ ಒಂದು ಸಂಸ್ಥೆನೇ ಮಾಡಿದ್ರು, ಹೌದಾ. ಯಾರು ಇದಕ್ಕೆ ಹೆಸರು ಕೊಟ್ರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಂದ್ರೆ, ಯಾಕಂದ್ರೆ ಸಿಂಧೂ ನದಿಯ ದಂಡೆ ಮ್ಯಾಲ ಅದತ್ತಂತ ಹೇಳಿ ಅದಕ್ಕೆ ಸಿಂಧೂ ನದಿಗೆ ಇಂಡಸ್ ಅಂತ ಹೆಸರು ಬಂದಿತ್ತು. ಅದಕ್ಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೊಟ್ರು. ಸಿಂಧೂ ನಾಗರಿಕತೆ ಅಂತ ಹೆಸರು ಕೊಟ್ಟವ್ರು ಯಾರಪ್ಪ ಅಂದ್ರೆ ಜಾನ್ ಮಾರ್ಷಲ್, ಹೌದಾ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ಕೆಳಗಿನ ಯಾವ ಹರಪ್ಪ ತಾಣವು ಮಡಿಕೆ ಸಮಾಧಿ ಪದ್ಧತಿಗೆ ಸಾಕ್ಷಿಯಾಗಿದೆ ಅಂತ ಕೇಳ, ಹೌದಾ. ಆಲ್ಮೋಸ್ಟ್ ಎಲ್ಲ ಕಡೆ ಕಂಡು ಬರ್ತಿದ್ದು, ಆದ್ರೆ ಹೆಚ್ಚು ಎಲ್ಲಿ ಕಂಡು ಬರ್ತಿತ್ತಪ್ಪ ಅಂತಂದ್ರ, ಎಲ್ಲಿ ಕಂಡು ಬರ್ತದ, ಸುರ್ಕೋಟದಾಗ ಕಂಡು ಬರ್ತದೆ. ಎಲ್ಲಿ? ಸುರ್ಕೋಟದಾಗ ಏನ್ ಕಂಡು ಬರ್ತದ, ಮಡಿಕೆ ಸಮಾಧಿ ಪದ್ಧತಿ ಇದ್ದಿದ್ದನ್ನ ನಾವು ಕ್ಲಿಯರ್ ಆಗಿ ನೋಡುದು ಎಲ್ಲಿ, ಅತಿ ಹೆಚ್ಚು ನೋಡುವುದೆಲ್ಲಿ, ಸುರ್ಕೋಟ. ನೋಡ್ರಿ, ಇಷ್ಟು ಕ್ವಶನ್ ಜಿ ಕೆ ಒಳಗೆ ಬರ್ತಾವು, ಹೌದಾ. ಆದ್ರಿಂದ ಇದನ್ನ ನಾವು ಟಾಪಿಕ್ ವೈಸ್, ಆಲ್ಮೋಸ್ಟ್ ಟಾಪಿಕ್ ವೈಸ್ ಹಿಸ್ಟ್ರಿಯನ್ನ ಅಥವಾ ಜಾಗ್ರಫಿ, ಮ್ಯಾಥ್ಸನ್ನು ಹಿರೇಮಠ್ ಸರು, ಆಮೇಲೆ ಸೈನ್ಸ್ ಹಿರೇಮಠ್ ಸರು ಆದಷ್ಟು ಏನು ಮಾಡ್ತಿರ್ತೀವಿ, ಕರೆಕ್ಟ್ ಅನಿಸಿದ್ದನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರ್ತೀವಿ. ಅದರ ಸದುಪಯೋಗ ತಗೋರಿ. ಆಮೇಲೆ ಕಮೆಂಟ್ಸ್ ಮಾಡಿರಿ. ಆಮೇಲೆ ಆದಷ್ಟು ಪ್ರೋತ್ಸಾಹ ಕೊಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಮುಂದುವರಿಸಿದ್ರೆ ಇನ್ನೂ ಹೆಚ್ಚು ಒಳ್ಳೆ ಉದ್ದೇಶ ಇಟ್ಟುಕೊಂಡು ನಮ್ಮ ಸಂಸ್ಥೆ ಏನು ಮಾಡ್ತದ, ಎಲ್ಲರಿಗೂ ಸಹಾಯ ಆಗಂಕ ವಿದ್ಯಾರ್ಥಿ ವೃಂದ ಸರ್ಕಾರಿ ನೌಕರಿ ಹಿಡಿಯುವಂತಹ ಲಿಫ್ಟನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಾಕ ಎಲ್ಲರ ಪ್ರೋತ್ಸಾಹ ಅಗತ್ಯ. ಥ್ಯಾಂಕ್ ಯು ಟು ಆಲ್.